ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ಸಿಲಿಕಾನ್ ಸಿಟಿ ಉದ್ಯಾನ ನಗರಿಯಾಗಿ ಕರ್ನಾಟಕದ ರಾಜಧಾನಿ ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದು ಇಡೀ ದೇಶವೇ ಬೆಂಗಳೂರು ಕಡೆ ತಿರುಗುವಂತೆ ಭದ್ರ ಬುನಾದಿ ಹಾಕಿಕೊಟ್ಟಿರುವುದಕ್ಕೆ ಎಲ್ಲರೂ ಹೆಮ್ಮೆ ಪಡುವಂತಾಗಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಿದ್ದ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಇದಕ್ಕೆ ಮುಖ್ಯ ಕಾರಣ ಅಂತ ಒಂದು ಅಡಿಪಾಯವನ್ನೇ ಹಾಕಿ ಇವತ್ತು ಇಡೀ ದೇಶ ಅಲ್ಲ ಇಡೀ ಪ್ರಪಂಚವನ್ನೇ ತಿರುಗಿ ನೋಡಿದಂಥ ಒಂದು ಬೆಂಗಳೂರನ್ನ ಒಂದು ಹೆಸರನ್ನ ಪಡೆಯೋಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪರಿಸರ ಪ್ರೇಮಿಯಾಗಿ ಕೆರೆಗಳ ನೀರು ತುಂಬಿಸ್ತಕ್ಕಂಥ ಏನು ಆಸೆ ಇತ್ತು ಅದನ್ನು ಅವರೇ ಪ್ರಥಮ ಬಾರಿಗೆ ಪ್ರಾರಂಭವನ್ನು ಈ ರಾಜ್ಯಕ್ಕೆ ಮಾಡಿಕೊಟ್ಟಂಥವರು. ಇವತ್ತು IT-BT ಉದ್ಯಮಗಳಿರ್ಬೋದು, ಸುಮಾರು ಬೆಂಗಳೂರು ಪಾಪ್ಯುಲೇಷನ್ ಇವತ್ತಿಗೆ ನೀವು ಲೆಕ್ಕಾಚಾರ ಹಾಕಿದ್ರೆ 1.25 ಕೋಟಿಗಿಂತ ಹೆಚ್ಚಿನ ರೀತಿಯಲ್ಲಿ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಅದರಿಂದ ಆ ಒಂದು ಬೆಂಗಳೂರಿಗೆ ಯಾರೇ ಯಾವ ರಾಜ್ಯದಿಂದನೂ ಹೋದರೂ ಸಹ ಅಲ್ಲಿ ಜೀವನ ಮಾಡೋಕ್ಕೆ ಒಂದು ಆಧಾರವಾಗಿ ಅಲ್ಲಿ ಬೆಂಗಳೂರಿಗೆ ಎಲ್ಲರೂ ಹೇಳ್ತಾರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗವ ಅನ್ನೋ ಮಾತನ್ನ ಹೇಳ್ತಿರ್ತಾರೆ. ಯಾರೇ ಹೋದರೂ ಸಹ ಅಲ್ಲಿ ಜೀವನ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಅಂಥವನ್ನ ಜೀವನವನ್ನು ಪ್ರತಿಯೊಬ್ಬರ ಮನುಷ್ಯರಿಗೆ ಕಟ್ಕೊಟ್ಟಂಥ ವ್ಯಕ್ತಿ ಕೆಂಪೇಗೌಡರು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಅವರ ಒಂದು ಜಯಂತಿ ನಮ್ಮ HD ಕೋಟೆ ತಾಲೂಕಿನಲ್ಲಿ ಭಾಳ ಅರ್ಥಪೂರ್ಣವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಸಮಾಜದ ಅಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥ ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಡೇಟ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳನ್ನೂ ಕೂಡ ಕರೀಬೇಕು ಅಂತ ತಾವು ಹಮ್ಮಿಕೊಂಡಿದ್ದೀರಿ. ಹಾಗಾದರೆ ನೂತನವಾಗಿ DK ಶಿವಕುಮಾರ್ ಸಾಹೇಬರು ಈ ಸಮುದಾಯದ ಒಬ್ಬರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಖಂಡಿತವಾಗ್ಲೂ ನಾವು ಕೂಡ ಅವ್ರಿಗೆ ಆಹ್ವಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಕೆಂಪೇಗೌಡರು ಭವನ. ಹಿಂದೆನೂ ಕೂಡ ಹರೀಶಣ್ಣ ಅವರು ಮಾತಾಡಿದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಒಂದು ಸ್ಮರಿಸಬೇಕು, ನಮ್ಮ ಕುಟುಂಬದವರು ಈ ತಾಲೂಕಿನಲ್ಲಿ ಮುಖ್ಯವಾಗಿ ತಂದೆಯವರು ಶಾಸಕರಾಗಬೇಕಂದ್ರೆ ತಮ್ಮ ಒಂದು ಸಮುದಾಯದ ಮುಖ್ಯ ಕಾರಣ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ತಾವು ಹಿಂದೆ ತಂದೆಯವರು ಕರ್ಕೊಂಡು ಬಂದು ಆಶೀರ್ವಾದ ಮಾಡಿದ್ರೆ ನಮಗೆ 2 ಬಾರಿ ಒಂದು ಅವಕಾಶ ಈ ತಾಲೂಕಿನಲ್ಲಿ ಶಾಸಕರಾಗಿ ಸಿಕ್ತು. ಅದರಿಂದ ಇಲ್ಲಿ ಕೆಂಪೇಗೌಡರು ಭವನ ಮಾಡಬೇಕು ಅನ್ನೋದು ಕೂಡ ತಂದೆಯವರ ಆಸೆ ಕನಸು ಕೂಡ ಇದ್ದಂಥದ್ದು. ಆವತ್ತಿನ ಕಾಲದಲ್ಲಿ ಕುಮಾರಣ್ಣವರು ಬಂದಿದ್ದರು, DK ಶಿವಕುಮಾರ್ ಸಾಹೇಬ್ರು ಕೂಡ ಅವತ್ತು ತಂದೆ ಶಾಸಕರಿದ್ದರು. ಅವತ್ತು DK ಶಿವಕುಮಾರ್ ಸಾಹೇಬರು ಕೂಡ ಬಂದಿದ್ದರು, ಕುಮಾರಣ್ಣವರು ಕೂಡ ಬಂದು ಇದೇ ಅಂಬೇಡ್ಕರ್ ಮುಂದ್ಗಡೆ ಜಯಂತಿ ಕಾರ್ಯಕ್ರಮವನ್ನು ತಾವು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ರಿ. ನಾನು ಶಾಸಕನ ನಂತರ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲೂ ಕೂಡ DK ಶಿವಕುಮಾರ್ ಸಾಹೇಬರು ಕುಮಾರಣ್ಣವರು ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಜಯಂತಿಯನ್ನು ನಾವು ಭಾಳ ಅದ್ದೂರಿಯಾಗಿ ಮಾಡಿದೋ. ಇಲ್ಲಿ ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಕೆಲವರು ಹೇಳ್ಬೋದು ಶಾಸಕರು ಉದ್ದೇಶಪೂರ್ವಕವಾಗಿ ನಮಗೆ ಜಾಗವನ್ನು ಕೊಡ್ತಿಲ್ಲ ಅಂತ ಮಾತಾಡ್ಬೋದು. ಖಂಡಿತವಾಗ್ಲೂ ನಾವು ಅಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ತಾಲೂಕಲ್ಲಿ ರಾಜಕಾರಣ ಮಾಡ್ತಿಲ್ಲ, ಸೇವೆ ಮಾಡ್ತಿದ್ದೀವಿ ಹೊರತು ನಮ್ಗೆ ಯಾವುದೇ ರೀತಿ, ಯಾಕಂದರೆ ಈ ಸಮುದಾಯ ಇಡೀ ದೇಶ ಕಟ್ಟಿರೋರು, ನಾಡು ಕಟ್ಟಿರೋರು, ಈ ದೇಶದ ಪ್ರಧಾನಮಂತ್ರಿ ಆಗಿರೋಂಥವ್ರು ದೇವೇಗೌಡರು ಸಾಹೇಬರು. ಅಂಥವರ ಒಂದು ನಾವು ಕೂಡ ಹಿಂದೆ ಅದೇ ಪಕ್ಷದಲ್ಲಿ ಬಂದಂಥವ್ರು, ಅದನ್ನು ಕೂಡ ನಾವು ಹೇಳಬೇಕಾಗ್ತದೆ. ಇವತ್ತು ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, ಸುವರ್ಣಸೌಧ ಇರ್ಬೋದು, ಇವೆಲ್ಲವನ್ನು ಕೂಡ ಈ ಸಮುದಾಯದ ಮುಖ್ಯಮಂತ್ರಿಗಳು ಆದವರೇ ಬಂದಿರತಕ್ಕಂಥದ್ದು. ಇಂಥ ನಾಡನ್ನು ಕಟ್ಟಿದವರು HD ಕೋಟೆ ತಾಲೂಕಿನಲ್ಲೂ ಕೂಡ ಕೆಂಪೇಗೌಡರು ಭವನ ಕಟ್ಟೋದು ಭಾಳಷ್ಟು 15 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಈಗ ಆಲ್ರೆಡಿ 32 ಗುಂಟೆ ಜಾಗವನ್ನು ನಾನು ಎಲ್ಲೂ ಬೇಡ ದೂರ ಸಂತೆಮಳ ಆರ್ಟ್ ಆಫ್ ಸಿಟಿಲಿ ಕೊಡಬೇಕು ಅಂತ ನಾವು ತಹಸೀಲ್ದಾರ್ ಹತ್ರ ಸ್ಕೆಚ್ ಮಾಡಿಸಿ 2 ಬಾರಿ DC ಅವ್ರ ಜೊತೆ ನಾನು ಚರ್ಚೆ ಮಾಡಿ, ನೀವು ಬಂದಾಗಲೂ ಕೂಡ ನಿಮ್ಮ ಮುಂದೆ DC ಅವ್ರ ಜೊತೆ ನಾನು ಮಾತಾಡಿದೆ. ಅದನ್ನು 99 ವರ್ಷ ಲೀಸ್ನ ಕೊಡಬೇಕು ಅಂತಲೂ ಕೂಡ ದೇವರಾಜ ಸಿಂಗ್ಗಳ ವರ್ಗಕ್ಕೆ ನಾವು ಅದನ್ನು ಸೇರಿಸ್ತೀವಿ ಅಂತ ಹೇಳಿದ್ರು. ಆಯಿತು, ಅದನ್ನಾರು ಮಾಡಿದರೆ ನಾವು ಭವನ ಸ್ಟಾರ್ಟ್ ಮಾಡೋಣ ಅಂತ ಪ್ರಯತ್ನ ಪಟ್ಟು, ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಆ 32 ಗುಂಟೆ ಜಾಗ ಏನೈತೆ ಸ್ವಲ್ಪ ಡಾಕ್ಯುಮೆಂಟೇಷನ್ಸ್ ಪ್ರಾಬ್ಲಮ್ ಇರೋ ಕಾರಣದಿಂದ ಈಗ ಆಲ್ರೆಡಿ 10 ಗುಂಟೆ ವಡ್ರಗುಡಿ ಜಾಗದಲ್ಲಿ ಗುರುತಿಸ್ತೀವಿ ಅಂತ ಹೇಳಿದ್ರೆ, ನಾನು ಖಂಡಿತವಾಗ್ಲೂ ಆ ವಡ್ರಗುಡಿ ಜಾಗದಲ್ಲಿ 10 ಗುಂಟೆ ಬೇಡ ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿಂದ ಭಾಳ ದೂರ ಆಗ್ತದೆ. ನಮ್ಗೆ ಆರ್ಟ್ ಆಫ್ ಸಿಟಿಯಲ್ಲಿ ಎಲ್ಲರೂ
ಅಟ್ಲೀಸ್ಟ್ ನಾವೊಂದು 20 ಗುಂಟೆನಾದ್ರು ನಮಗೆ ಅವಶ್ಯಕತೆ ಇದೆ. 1 ಎಕರೆ ಅಂತ ಕೇಳಿದ್ದೀರಿ ಖಂಡಿತವಾಗಿ. ಯಾಕಂದರೆ ಎಲ್ಲೂ ಕೂಡ ಜಾಗ ಇಲ್ಲ. ಇಲ್ಲೇ ಚೀಫ್ ಆಫೀಸರು ಇಲ್ಲೇ ಕೂತಿದ್ದಾರೆ, ನಮ್ಮ ತಹಸೀಲ್ದಾರ್ ಕೂಡ ಇಲ್ಲೇ ಇದ್ದಾರೆ. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಹರೀಶ್ ಗೌಡ ಮಾತನಾಡಿ, ಕೆಂಪೇಗೌಡರು ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ, ಸರ್ವ ಜನಾಂಗದ ನಾಯಕ. ನಮ್ಮ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳಿಂದ ಕೆಂಪೇಗೌಡರ ಭವನವನ್ನು ಕಟ್ಟಬೇಕೆಂದು ಚರ್ಚೆ ನಡೆಯುತ್ತಿದೆ. ಆದರೆ ಅದು ಸಾಧ್ಯವಾಗಿಲ್ಲ. ಕಾರಣ ಜಾಗದ ಸಮಸ್ಯೆ. ಆದಷ್ಟು ಶೀಘ್ರದಲ್ಲಿಯೇ ಶಾಸಕರು ಜಾಗವನ್ನು ಮಂಜೂರು ಮಾಡಿಕೊಡಬೇಕು. ನಮ್ಮ ಮಕ್ಕಳು ಓದಿದರೂ ಸರ್ಕಾರದ ಉದ್ಯೋಗ ಸಿಗುತ್ತಿಲ್ಲ. ತಾಲೂಕಿಗೆ 1-2 ಫ್ಯಾಕ್ಟರಿಗಳನ್ನು ತಂದರೆ ನಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಅವರಿಗೆ ನಮ್ಮ ಪ್ರಕಾಶ್ ಅವರು ಹೇಳಿದಂಗೆ ಒಂದು ಪೇಟೆಯನ್ನು ಕಟ್ಟಿ ಒಂದು ಬದುಕನ್ನು ರೂಪಿಸಿಕೊಟ್ಟಂಥ ವ್ಯಕ್ತಿ ನಮ್ಮ ಮಹಾಪ್ರಭು ಕೆಂಪೇಗೌಡರವರು. ಇವತ್ತು ಅವರ ಹೆಸರಿನಲ್ಲಿ ನಾವು ಒಂದು ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತೇಳಿ ಹೆಚ್ಚು ಕಡಿಮೆ ಒಂದು 15-20 ವರ್ಷಗಳಿಂದ ಭಾರಿ ಸಾಹಸವನ್ನು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷಗಳು, ಇದ್ದೇ ಇದ್ದಂಥ ಡೈರೆಕ್ಟರ್ಗಳು ಎಲ್ಲ ಭಾರಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಯಾವ ಶಾಸಕರು ಸಮೇತವಾಗಿ ಒಂದು ಜಾಗವನ್ನು ನಾವು ನಿಗದಿ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ರು, ಇದುವರೆಗೂ ಮಾಡಿಕೊಟ್ಟಿಲ್ಲ. ನಮ್ಮ ಚಿಕ್ಕಮಾದಣ್ಣವರು MLA ಆದಾಗ ಅವ್ರು ಹೇಳಿದರು, ಒಂದು ಸಾರಿ ಇದೇ ಥರ ಒಂದು ಕಾರ್ಯಕ್ರಮಕ್ಕೆ ಬಂದು, ನಾನು ಈ ಸಮಾಜದ ಒಂದು ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಈ ಸಮಾಜಕ್ಕೆ ನಾನು 1 ಎಕರೆ ನಾನು ಜಾಗವನ್ನು ಕೊಡ್ತೇನೆ ಅಂತೇಳಿ. ಆದರೆ ನಮ್ಮಂಥರು ದುರಾದೃಷ್ಟ ಅಂತ ಹೇಳ್ಬೋದು. ಪಾಪ ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರು ಮಾಡಿದ ಒಂದು ಒಳ್ಳೆಯ ಕೆಲಸದಿಂದ ಇವತ್ತು ನಮ್ಮ ಜನಪ್ರಿಯ ಶಾಸಕರು 2 ಬಾರಿ ಶಾಸಕರಾಗಿ ನಮ್ಮ ತಾಲೂಕಿನಲ್ಲಿ ಆಯ್ಕೆಯಾಗಿದ್ದಾರೆ. ಅವ್ರ ಸರ್ಕಾರ ಇದೆ. ಅವರು ಖಂಡಿತವಾಗಿ ಮನಸ್ಸು ಪಟ್ಟರೆ ನಮಗೆ 1 ಎಕರೆ ಜಾಗವನ್ನು ಖಂಡಿತವಾಗಿ ಮಾಡಿಕೊಡ್ಬೋದು. ಅವ್ರ ತಂದೆ ಹೆಸರನ್ನ ಉಳಿಸ್ಬೋದು ಅಂತ ಅವರಲ್ಲಿ ನಮ್ಮ ಸಂಘದ ಪರವಾಗಿ, ಒಕ್ಕಲಿಗ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮೊನ್ನೆ ಮೀಟಿಂಗ್ ಕರೆದಾಗ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು, ನಿಮಗೆ ಒಂದು 10 ಗುಂಟೆ ಜಾಗವನ್ನು ಮಂಜೂರಾತಿ ಮಾಡಿಸ್ಕೊಡೋಕ್ಕೆ ನಾವು DC ಅಪ್ರೋಚ್ ಮಾಡಿದ್ದೇವೆ, ನೀವು ಜಾಗವನ್ನು ನೋಡಿ ಅಂತೇಳಿ. ನಾನು ಹೇಳಿದೆ, ಇಲ್ಲ ಸ್ವಾಮಿ, ನಮಗೆ 10 ಗುಂಟೆ ಜಾಗ ಖಂಡಿತ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಸಮಾಜ ದೊಡ್ಡ ಸಮಾಜ. 10 ಗುಂಟೆ ಜಾಗದಲ್ಲಿ ನಮ್ಮ ಭವನವನ್ನು ಕಟ್ಟಿ ನಾವೇನು ಮಾಡಲಿಕ್ಕೆ ಆಗಲ್ಲ. ಆ ಥರ ನೀವು 10 ಗುಂಟೆ ಜಾಗ ಕೊಡೋದಾದರೆ ನಮಗೆ ಆ ಜಾಗನೇ ಬೇಡ. ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಎಲ್ಲ ದಾನಿಗಳು ಜಾಸ್ತಿ ಇದ್ದಾರೆ. ಅವ್ರ ಹತ್ರ ನಾವು ಖಂಡಿತವಾಗಿ ಒಂದು ಜೋಳಿಗೆಯನ್ನು ಹಾಕೊಂಡು ಹೋಗಿ ಒಂದು 500,000 ರೂಪಾಯಿಗಳನ್ನು ಕಲೆಕ್ಟ್ ಮಾಡಿ ನಾವು 1 ಎಕರೆ ಜಾಗವನ್ನು ನಾವು ಪರ್ಚೇಸ್ ಮಾಡಿ ನಾವು ಭವನ ಕಟ್ತೀವಿ ಅಂತ ಹೇಳಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೂ ಹೇಳಿದ್ದೇನೆ. ದಯಮಾಡಿ, ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದ ಮಕ್ಕಳುಗಳು ಎಷ್ಟೇ ಕಷ್ಟ ಬಿದ್ದು ರಾತ್ರಿ ಹಗಲು ಅಂತೇಳಿ ಜಮೀನುಗಳಲ್ಲಿ ಕೆಲಸಗಳನ್ನು ಮಾಡ್ಕೊಬಂದು ಓದಿ ಒಳ್ಳೆ ಪರ್ಸೆಂಟೇಜ್ ತೆಗೆದ್ರು ಸಮೇತವಾಗಿ ಈ ಸರ್ಕಾರ ನಮ್ಮ ಮಕ್ಕಳುಗಳಿಗೆ ಗೌರ್ಮೆಂಟ್ ಕೆಲಸ ಸಿಗೋದು ಕಷ್ಟ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತೆಲ್ಲ ಪರ್ಸೆಂಟೇಜ್ ಅಂತೇಳಿ ಮೀಸಲಾತಿ ಅಂತೇಳಿ ಮೀಸಲಾತಿ ಮಕ್ಕಳಿಗೆ ಕೆಲಸಗಳನ್ನು ಕೊಡ್ತಾರೆ. ಇವತ್ತು ಏನೇ ಮಾಡಿದ್ರು ನಮ್ಮ ಒಕ್ಕಲಿಗರ ಮಕ್ಕಳು ಅವ್ರು ಏನೇ ಗ್ರಾಜುಯೇಟ್ ಆಗಿ, ಉದಾಹರಣೆಗೆ ನನ್ನ ಮಕ್ಕಳೇ ಸಮೇತವಾಗಿ ಇಂಜಿನಿಯರಿಂಗ್ ಮಾಡಿದ್ರು ಸಮೇತವಾಗಿ ಇವತ್ತು ಹಸು ಮತ್ತು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಜನಗಳಿಗೆ ಗೌರ್ಮೆಂಟು ಜಾಬ್ಗಳು ಸಿಗೋದು ಕಷ್ಟ. ಆದ್ದರಿಂದ ಯಾವುದಾದ್ರೂ MLA ಸಾಹೇಬರಿಗೆ ಕಳೆದ ಬಾರಿ 1-2 ಇದರಲ್ಲಿ ಹೇಳಿದೆ, ಯಾವುದಾದ್ರೂ ನಮ್ಮ ತಾಲೂಕಿಗೆ 1-2 ಫ್ಯಾಕ್ಟ್ರಿಗಳನ್ನು ತನ್ನಿ ಸ್ವಾಮಿ, ದಯಮಾಡಿ ವಿದ್ಯಾವಂತ ಮಕ್ಕಳಿಗೆ ಜಾಬ್ಗಳನ್ನು ಕೊಡಿಸಿ ಅಂತೇಳಿ ಇವತ್ತು ಸರ್ಕಾರ ಅವ್ರದ್ದಿದೆ, ಅವ್ರು ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತೇಳಿ